ನನ್ನ ಹೊಸ ವ್ಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತು ನಾನು ಮತ್ತು ನಮ್ಮ ಟ್ರಿಪ್ ಗ್ಯಾಂಗ್ ಹೊರಗಡೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ಗೆ ಅಂತ ಮುಂದೆ ಹೇಳ್ತೀನಿ. ಸೊ ದಿಸ್ ವ್ಲಾಗ್ ಈಸ್ ಆಲ್ ಅಬೌಟ್ ದಟ್ ಪ್ಲೇಸ್ ಆ್ಯಂಡ್ ವಾಟ್ ಆಲ್ ಆಕ್ಟಿವಿಟೀಸ್ ವಿ ಡೂ. ಯಾರು ಎಂಟು ತನಕ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ, ಫುಲ್ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಟು ದಿಸ್ ವಿಡಿಯೋ. ಓಕೆ, ಸೊ ಈಗ ನಾನು ರೆಡಿಯಾಗಿದ್ದೀನಿ. ನಮ್ಮ ಸಾರಥಿ ನಮ್ಮ ಚಿರಾಗ್ ಅವರು ಬರಬೇಕು ಮನೆ ಹತ್ರ. ಬರ್ತೀನಿ ಅಂತ ಹೇಳಿದ್ದೇನೆ. ಅವ್ನು ಬಂದಮೇಲೆ ಅವನನ್ನು ಪಿಕ್ ಮಾಡಿಕೊಂಡು, ಇನ್ನೂ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನೆಲ್ಲ ಪಿಕ್ ಮಾಡ್ಕೊಂಡು ಹೊರಡದೆ. ಬಂದ ಅಂತ ಕಾಣುತ್ತೆ. ಆಯ್ ಕಣಪ್ಪ, ಆಯ್ತಾ ಎಲ್ಲ ಪ್ಯಾಕಿಂಗು ಪ್ರಿಪ್ರೇಷನ್? ನಂದೇ ಲೇಟು. ಏಕೆ? ಗಾಡಿ ಊರಿಂದ ಬರಬೇಕಿತ್ತಲ್ಲ. ಎಷ್ಟು ಗಂಟೆಗೆ? ನಾರ್ಮಲ್ ಒಂದು 7:30 ಇದ್ದೆ. ನಾ ರೆಡಿ ಇದ್ದೆ, ಅದೇ ಗಾಡಿ ಬರೋದು ಲೇಟ್ ಆಯ್ತು ಅಷ್ಟೇ. ನಾವು ಪ್ರತಿ ಸಲ ಯಾವ ಮನೇಲಿ ಅಂದರೆ ಲಾಸ್ಟ್ ಸ್ಟಾಪ್ ಆಗ್ತೀವೋ ಅಲ್ಲಿ ಈಗ 3 ಜನ ಹತ್ತಿಸ್ಕೊಂಡು ಹೋಗ್ಬೇಕು. ಅದಕ್ಕಿಂತ ಮುಂಚೆ ಅದೇ ಹೇಳಿದೆಲ್ಲ ಲಿಖಿತ್ ಅಂತ ಅವನ್ನ ಕರ್ಕೊಂಡು ಆಮೇಲೆ ಹೇಳಿದಪ್ಪ ಲಿಖಿತ್ನ. ಏನಂತ ಹೇಳಿದೆ ಲಿಖಿತ್ನ? ಅಂದರೆ ಅವತ್ತೊಂದ್ಸಲ ಕರ್ಕೊಂಡು ಬಂದಿದ್ವಲ್ಲ, ಅದು ಇದ್ರ ಟ್ರಿಪ್ಪಿಂದನೂ ಹಂಗೆ ಆಗ್ಬಿಟ್ಟಿದ್ದು ಒಂದು ಕತೆ. ಊರಿಗೂ ಟ್ರಿಪ್ಪಿಂದನೂ ಅಲ್ಲೂ ಅದೇನೋ ಏನೋ ಅಂದೆ ಅವನ್ನ. ಇದು ಪನ್ನಿ ಪುನಃ ನಿಮ್ಗೆ ಎಲ್ಲಿ ಹೋಗ್ತಿದೀವಿ ಅಂತ ಹೇಳಿಲ್ಲ ಅಲ್ವಾ? ನಾವು ಹೋಗ್ತಾ ಇರೋದು ಎಲ್ಲಿಗೆ ಚಿರಾಗ್? ಶಿವಮೊಗ್ಗಕ್ಕೆ ಹೋಗ್ತಾ ಇರೋದು. ಅದೇಂತಕ್ಕೆ ಅಂದರೆ ನಮ್ಮ ಫ್ರೆಂಡ್ ಅವ್ರ ಮನೇಲಿ ಗೃಹ ಪ್ರವೇಶ ಇವತ್ತು. ಅದೇ ಇವತ್ತಲ್ಲ, ನಾಳೆ, ಸಾರಿ ಅದೇ ಇವತ್ತೇ ಲೆಕ್ಕ. ನೈಟ್ ಗಣಪತಿ ಹೋಮ ಎಲ್ಲ ಇರುತ್ತಲ್ಲ, ಅದು ಲೆಕ್ಕನೇ. ಒಟ್ಟಲ್ಲಿ ಇವತ್ತೇ ಇದು ಗೃಹ ಪ್ರವೇಶ, ಹೌಸ್ ವಾರ್ಮಿಂಗ್ ಸೆರೆಮನಿ ಅಂತಾರಲ್ಲ. ಈಗ ಅದೇ ಹೇಳಿದ್ನ ಲಿಕ್ಕಿತ್ತು, ಅವ್ರ ಮನೆ ಹತ್ರ ಬಂದಿದ್ದೀವಿ. ಈಗ ಅವನ್ನ ಎತ್ತಾಕೊಂಡು ಹೋಗ್ಬೇಕು. ಅವ್ನು ಇನ್ನೂ ರೆಡಿ ಇದಾನೆ ಇಲ್ವೋ ಗೊತ್ತಿಲ್ಲ. ರೆಡಿ ಅವನೇ. ತಿಂಡಿ ಆಯ್ತಾ ಅಂಕಲ್? ಇದು ತೂಕನಾ? ಫೋನ್ ಮಾಡ್ತೀನಿ. ಏನು ಮಾಡ್ತೀಯಾ? ತೆಗಿತೀರಾ ಸರ್? ಮಾಡ್ತೀರಾ? ತೆಗಿತೀವಿ ಕಣ್ರಿ. ಹಿಡ್ಕೋ. ಎಷ್ಟು ಕೆಜಿ ಇದೆ ನೋಡು? 3 kg. ಹೋಗ ಗಂಟೆ ಒಂಚೂರು ನೀಟಾಗಿರ್ಲಿಕ್ಕೆ ಎಲ್ಲರೂ ಅವ್ರು ಹಿಡ್ಕೊಂಡು ಅದು ಗಿಫ್ಟ್. ಅದು ಫಿಲಮ್ ಐತಲ್ಲ, ಅದು ಸಾಧು ಗಣೇಶ ಮತ್ತೆ ರಂಗಂಡು ಟಿವಿನೇ ಹೊಡೆದಾಕ್ತಾರಲ್ಲಪ್ಪ. ಮಿಸ್ಟರ್ 420. ಟಿವಿನೇ ಹೊಡೆದಾಕ್ಬಿಡ್ತಾರಲ್ಲ ಕೆಳಗಡೆ. ಇಷ್ಟು ದಿನ ಒಬ್ಬನ್ನ ಎತ್ತಾಕೊಂಡು ಹೋಗ್ತಿದ್ವಿ, ಈಗ ಇಬ್ರು. ಆಯ್ ಬ್ರೋ. ಸ್ಮಾರ್ಟ್ ಆಗ್ಬಿಟ್ಟು ಅನ್ಕೋಣ. ಆಯ್ ಸೋಮಣ್ಣ. ನೋಡಿ, ಅವನು ಕೂರ್ಗಿಂದ ಬಂದಿರೋದು, ಇವನು ಬಿಳಿಕೆರೆಯಿಂದ ಬಂದಿರೋದು. ಕೂರ್ಗಿಂದ ಬರೋನ ಬಿಳಿಕೆರೆಯವನು ಪಿಕ್ ಮಾಡ್ಕೊಂಡ್ ಬಂದವನ. ಫ್ರೆಂಡ್ಶಿಪ್ ಗೋಲ್ಸ್. ಅವನೇ ಬಂದಿರೋ, ಇನ್ನೂ ರೆಡಿ ಆಗಿಲ್ವಾ? ಹಿಂಗೆ ಕಾಲು ಗಂಟೆ ಆಯ್ತು. ಅವನು ಹಂಗೆ ಹೇಳಿಲ್ಲ ಯಾವಾಗಲೂ ಲೇಟ್ ಲತೀಫ್. ನಮ್ಮ ಗ್ಯಾಂಗಲ್ಲಿ 2 ಲೇಟ್ ಲತೀಫು. ಬೇಕಾದ್ರೆ ಈಗ ಸ್ನಾನಕ್ಕೆ ಹೋಗಿದ್ರೆ ಆಶ್ಚರ್ಯ ಇಲ್ಲ. ತೆಗಿತೀರಾ ಸರ್? ಇವತ್ತು ಫಸ್ಟ್ ಟೈಮ್, ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇರೋದು ಬೇಗ. ಬೈ ನಮಸ್ತೆ, ವಣಕಂ, ನಮಸ್ಕಾರ. ಯಾವಾಗ ಇದೊಂದು ಬಾಟ್ಲಿ ಇಟ್ಕೊಂಡು ಬಂದ್ಬಿಡ್ತಾನೆ. ಇದು ನೋಡ್ರಿ ನಮ್ಮ ಊರು ನೆನಪಾಯ್ತದೆ. ಸೀಟ್ ಎಲ್ಲ ಹೆಂಗ್ ಮಚ್ಬೋದು ನೋಡ್ರಪ್ಪ. ಅಲ್ಲಿ ಮಧ್ಯ ಗ್ಯಾಪ್ ಇದ್ರೆ ಅಲ್ಲಿ ಮಧ್ಯ ಇಟ್ಕೊಳ್ಳಿ. ಇವತ್ತು ಕಾಯಿ ಹೊಡೆದು ಕ್ಯಾನ್ಸಲ್ ಅನ್ಸುತ್ತೆ. ಸೋಮಣ್ಣ ಏನಪ್ಪ ಎಷ್ಟು ಕಡೆ ಬಂದೆ ಕೂಗಿಂದ? ಸೋಮಿ ಬರಲಾಗಿದ್ದಾನ ಬರ್ಸಿರ. ನೋಡಿ ನಮ್ಮ ಸೋಮಣ್ಣ ಅವ್ರು ನೋಡಿದ್ರೆ ಸೇಮ್ ಗುಲ್ಶನ್ ದೇವ ಇದಾರೆ ಕಾಣಲ್ವಾ? ಯಾರೋದು ಗುಲ್ಶನ್ ಕುಲಶೇಖರ ನೋಡಿ, ಸೇಮ್ ತಾನೆ. ಅದಕ್ಕೆ ನಾನು ಅವಾಗ ಒಂದ್ಸಲ ಹೆಸರು ಇಟ್ಟಿದೆ, ಸೋಮಶೇಖರ. ಅದರಲ್ಲಿ ಕುಲಶೇಖರ ಅಲ್ವಾ, ಇದ್ರಲ್ಲಿ ನಮ್ಮ ಸೋಮಣ್ಣ ಸೋಮಶೇಖರ ಅಂತ. ಕಾಯಿ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಈ ಸಲ. ಕಾಯಿ ಹೊಡೆಯೋದು ಕಾಯಿ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಚಿಕ್ಕು 2 ಟ್ರಿಪ್ಪಲ್ಲಿ ಇದೆಲ್ಲ ಮಿಸ್ ಆಗೋಯ್ತಲ್ಲ. ನಿನ್ನ ವಾಯ್ಸ್ ಕೇಳಿ ಇವಾಗ ನಾವು ಇರುವಂತ ಜಾಗ ಯಾವ್ದಿದು? ಕಿಕ್ಕೇರಿ ದಾಟಿ ನಾವು ಚಂದ್ರಾಯಪಟ್ಟಣ ರೂಟಲ್ಲಿ ಹೋಗ್ತಾ ಇದೀವಿ. ಇನ್ನೇನು ಆಲ್ಮೋಸ್ಟ್ ಚಂದ್ರಾಯಪಟ್ಟಣ. ಇನ್ನೊಂದು ಅವರ್ ಆದ್ಮೇಲೆ, ಈಗ ಸದ್ಯಕ್ಕೆ ಒಂದು ಬ್ರೇಕ್ ತೊಗೊಂಡಿದ್ವಿ. ಇನ್ನೊಂದು ಅವರ್ ಆದ್ಮೇಲೆ ಇನ್ನೊಂದು ಬ್ರೇಕ್. ಏನೋ ಬೇಕಣ, ಏನೋ ಬೇಕು. ನಾನೇ ಇವತ್ತಿಲ್ಲ ನಾಳೆ ಕೊಟ್ಟಿರೋ ಹೋಗೋಣ ಅಂತಿದ್ದೆ. ಅಲ್ಲೇ ಇದೆ ಅಂತೆ ವಾಶ್ರೂಮ್, ನೀರಲ್ಲೇ ವಾಶ್ರೂಮು. ಇದು ಎಲ್ಲ 2 ಒಂದು ಸಖತ್. ಏನು ಹೇಳ್ಬೇಕು ಹೇಳಿ ಬೈ, ಅದೇನೋ ಹೇಳ್ದಲ್ಲ ಅಂತ ಶೋಭರಾಜಿ ತಗ ನೀನು. ಏನು ಆಮೇಲೆ ಮುಂದಕ್ಕೆ ಏಯ್ ಸೈಡ್ ಆ್ಯಂಗಲು, ಏಯ್ ಲೋ ಆ್ಯಂಗಲು ಸರ್. ಟಾಪಿಗೆ ಬರಲ್ಲ ಸರ್, ಟಾಪರ್ ಹೊಡಿತೀರಿ. ತೂನೆ ಪರ್ದೆ ಉಟಾಯ. ಚೇಂಜ್ ಮಾಡ್ತೀನಿ ನೋಡ್ಕೊ. ಚಿರಾಗ ಮಾಡಪ್ಪ ಸ್ಟೆಪ್ಪು. ನೆಕ್ಸ್ಟ್ ನಾವು ಮಾಡಲ್ ತಗ.
ಬರಲ್ಲ ಅಂತಾರೆ. ಕಟ್ ಮಾಡಿ. ಸೊ ಫೈನಲಿ ಒಂದು ಕಡೆ ಬ್ರೇಕ್ ಹಾಕಿದ್ದೀವಿ. ಅವಾಗ ಬ್ರೇಕ್ ಹಾಕಿದಾಗ ನಾವು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ಬ್ರೇಕ್ ತಿರಾಗೋ ಇದು ಆಲ್ಮೋಸ್ಟ್ ಶಿವಮೊಗ್ಗನ 60 ಕಿಲೋಮೀಟರ್ಸ್ ಇದೆ ಶಿವಮೊಗ್ಗವರೆಗೆ. ಏನು ನೋಡ್ತಿದ್ದೀರಾ ನೋಡಿ, ಎಲ್ಲೆಲ್ಲ ಹೋಯ್ತವ್ರೆ, ಎಲ್ಲ ಹೋಯ್ತಾ. ಎಲ್ಲರೂ ಮಾಡ್ತಿದ್ದೀರಾ ಅಲ್ಲಿ ನೋಡಿ, ಒಂಟೆ ಹೋಗ್ಬಿಟ್ರಲ್ಲ ಕಟ್. ಸೊ ಗೈಸ್ ಫೈನಲಿ ಬಂದಿದ್ದೀವಿ ನಾವು ಶಿವಮೊಗ್ಗ ಟೌನ್ಗೆ ಅಲ್ವಾ. ಶಿವಮೊಗ್ಗ ಟೌನ ಇದೇ ಹೋಟ್ಲು. ನಮ್ಮ ಫ್ರೆಂಡು ನಮಗೆ ಮಾಡಿರುವಂಥ ಹೋಟೆಲ್ ಲಿಫ್ ಅಂತ. ಬುಕ್ ಆಗಿದೆ ಸೊ ಅದಾದಮೇಲೆ ನಾವು ಉಳ್ಕೋಬೇಕಾಗಿದ್ದು ರೂಮ್ನ ತೋರಿಸಿದ್ರು. ಆ್ಯಂಬಿಯನ್ಸ್ ಮಾತ್ರ ಲಿಟ್ರಲಿ ಸಾಕಾಗಿತ್ತು. ಸೊ ಈ ಥರ ರೂಮ್ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ತರುಣನ ಸ್ನೇಹಿತ ಬಳಗದ ಕಡೆಯಿಂದ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ಕಟ್ ಮಾಡಿ. ಚೆನ್ನಾಗಿದೆ, ಪೇಂಟಿಂಗ್ ಒಂದು ಸಕ್ಕತ್ತಾಗಿದೆ. ವಾವ್, ಬನ್ನಿ ಬೈ, ವೆಲ್ಕಮ್. ವಾ ನಡ್ಕೊಂಡು ಹೋಗ್ತದೆ, ನಮ್ಗೇನಿಲ್ಲ. ಇಲ್ಲಿಗೆ ಕೆಳಗಡೆ ಹೋದ್ರೆ 3x ಬ್ರೇಡ್ ಆಗ್ಬೋದು ಅಂತ ಊಟಕ್ಕೆ. ತರುಣ್ ಫೋನ್ ಮಾಡಿ ಹೇಳ್ತೀನಿ ಎಷ್ಟಾಗುತ್ತೆ ಏನು ಊಟ ಕಮ್ಮಿನ ಏನು ಅಂತ. ಒಟ್ಟೊಂದು 3 ಸ್ಟಾರ್ ಹೋಟ್ಲು ಅಂತಾನೆ ಹೆಂಗೈತಪ್ಪ ರೂಮ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ರೂಮ್ ಮಸ್ತ್ ಆಗಿದೆ. ನಮ್ಮ ತರುಣ್ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಅಲ್ಲ ಇಷ್ಟು ರೂಮ್ ಬೇಕಿತ್ತನ. ಹಲೋ, ಎಷ್ಟಾಗುತ್ತೆ ಲಕ್ಸುರಿ ರೂಮ್ ಬೇಕಿತ್ತೇನ? ಅಲ್ಲಪ್ಪ, ಈಗ ಬೇರೆ ನೀನು ಲಕ್ಸುರಿ ರೂಮಿಗೆ ತಂದು ಬಿಟ್ಬಿಟ್ಟಿದ್ಯಾ. ಈಗ ಊಟಕ್ಕೆ ಹೋದ್ರೆ ಬ್ಲೇಡು ಅಲ್ಲಿ. ನರಸಿಂಹಣ್ಣ ಇಷ್ಟೆಲ್ಲ ಯಾಕಣ್ಣ ಮಾಡಿದೆ? ಸೆಟಫಿಲ್ಲು ಸರಿ ಕಣಪ್ಪ, ಊಟ ಗೀಟ ಮಾಡ್ಕೊ. ಏನ್ ಬೇಕು ನೋಡ್ಕೊಳ್ಳಿ. 2 ಇಡ್ಲಿಗೆ 50 ಅಂತೆ. ಪಡೆ 50 ಬಿಡೋದು. ರವಿ ಅಪ್ಪಾಜಿ ಇದು ಅದಾದಮೇಲೆ ನಾನು ನಮ್ಮ ಬಾಯ್ಸ್ ಎಲ್ಲ ಚೆನ್ನಾಗಿ ಊಟನ ಬ್ಯಾಟಿಂಗ್ ಮಾಡಿ ಸ್ವಲ್ಪ ಹೊತ್ತು ತಲಾಟೆ ಮಾಡಿಕೊಂಡು, ಹೇಗಿದ್ರು ಗ್ರೂಪ್ ಪ್ರವೇಶದ ಮನೆಗೆ ಸಂಜೆ ಹೊಡಬೇಕಿತ್ತು. ಸೊ ಅಲ್ಲಿವರೆಗೂ ರೆಸ್ಟ್ ಮಾಡ್ಕೊಂಡು ಹೊಡೋಣ ಅಂತ ಅಂದ್ಕೊಂಡು ರೆಸ್ಟ್ ಮಾಡಿದ್ವಿ. ಸೊ ಗೈಸ್ ಎಲ್ಲ ರೆಡಿ ಆದ್ವಿ. ಈಗ ಹೊರಡಬೇಕು. ನಮ್ಮ ಫ್ರೆಂಡ್ ಗ್ರೂಪ್ ಪ್ರವೇಶ ಇದೆಯಲ್ಲ, ಗ್ರೂಪ್ ಪ್ರವೇಶದ ಮನೆಗೆ ಈಗ ಹೊರಡಬೇಕು ಹೋಟ್ಲಿಂದ. ಗಿಫ್ಟ್ನ ನಾವು ಈಗಲೇ ಕೊಡೋಕೆ ಪ್ಲ್ಯಾನ್ ಮಾಡ್ತೀವಿ. ನಾವು ಎಲ್ಲಿ ಹೋಗ್ತಿದ್ದೀವಿ? ತರುಣ್ ಮನೆಗೆ. ಗೃಹ ಪ್ರವೇಶ ಯಾವ ಏರಿಯಾ ಗೊತ್ತಿಲ್ಲ. ಯಾವ ಏರಿಯಾ ಗೊತ್ತಿಲ್ಲ, ಬಿಕಾಸ್ ಶಿವಮೊಗ್ಗ ಮೈಸೂರು ಥರನೇ ಸುಮಾರು ಏರಿಯಾಗಳೈತೆ. ಇದು ನಾವು ಟೌನಲ್ಲಿ ಇರೋದಲ್ವಾ. ಟೌನ್ 3 ಕಿಲೋಮೀಟರ್. ಏನು ಬೈ ಚಮಕ್ ಚಲಲ್ಲಿ ಇಟ್ಕೊಬಿಟ್ಟಿದ್ದೀರಾ? ಕಾಪಿ ರೇಟ್ ಹಾಕ್ಸ್ತೀನಿ. ಮ್ಯಾಜಿಕ್ ಮಾಡ್ತಾನೆ ಬೈ. ಮಿಸ್ಸಾಗಿ ಓಪನ್ ಆಗೋಯ್ತು, ಇಲ್ಲಾಂದರೆ ಕುಲ್ಜಾ ಸಿಮ್ ಆಗಿರೋದು. ಸೊ ಲಿಫ್ಟಲ್ಲಿ ಒಂದು ದುರಂತ ಆಗೋಯ್ತು. ಅದೇನಪ್ಪ ಅಂದರೆ ನಾವು ಲಿಫ್ಟ್ ಹತ್ತಿದ್ದು 2nd ಫ್ಲೋರಲ್ಲಿ. ಸೊ ನಾವು ಕೆಳಗಡೆ ಹೋಗಬೇಕಿತ್ತು. ಬೈ ಮಿಸ್ಸಾಗಿ 1 ಫ್ಲೋರ್ ಮೇಲೆ ಹೋಗಿದ್ದೀವಿ, ಅಂದರೆ 3rd ಫ್ಲೋರ್ಗೆ ಹೋಗಿದ್ದೀವಿ ಅಂತ ಅಂದ್ಕೊಂಡಿದ್ವಿ. ಅದು ಹೆಂಗೆ ಕರೆಕ್ಟಾಗಿ ಗೊತ್ತಿದ್ದೀವಿ ಇಲ್ವೋ. ಬಟ್ ಕಹಾನಿ ಮೇ ಟ್ವಿಸ್ಟ್ ಏನಪ್ಪ ಅಂತಂದರೆ, ನಾವು 3rd ಫ್ಲೋರ್ಗೆ ಹೋಗಿರಲಿಲ್ಲ, ಬದಲಾಗಿ 4th ಫ್ಲೋರ್ಗೆ ಹೋಗಿದ್ವಿ. ಅಲ್ಲಿಂದ ಗ್ರೌಂಡ್ ಫ್ಲೋರ್ಗೆ ನಾವು ನಡ್ಕೊಂಡು ಓಡ್ಕೊಂಡು ಬರೋಷ್ಟರಲ್ಲಿ ಹಬ್ಬ ಕೇಳ್ತೀರಾ, ನಾವು ಗ್ರೌಂಡ್ ಫ್ಲೋರ್ ಬರೋ ಬದಲು 4th ಫ್ಲೋರ್ ಹೊಂಟೋಗಿದ್ದೀವಿ. ಕಿಶನ್ ಇಲ್ಲ ಇವನು ನನಗೆ ಗೊತ್ತಿರಂಗ ಅವ್ನು ಮೇಲ್ಗಡೆ ಇರೋರು ಕೆಳಗಡೆ ಹೋಗೋದು ಬಿಟ್ಟು ಮೇಲ್ಗಡೆ ಹೋಗ್ಬಿಡಿದ್ರು. ಸೊ ನೆಕ್ಸ್ಟು ಅವ್ರ ಮನೇಲಿ ಸಿಗ್ತೀವಿ. ಬೈ. A few moments later. ಗೈಸ್ ಬಂದಿದ್ದೀವಿ ಈಗ ಗ್ರೂಪ್ ಪ್ರವೇಶದ ಮನೆ ಹತ್ರ. ಅಪ್ಪ ತರುಣು, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಮನೆದೊಂದು ಬಿಟ್ಟಬೇಕು ನನಗೆ. ಹೋಮ್ ಟೂರ್ ಸ್ಟಾರ್ಟ್ ಮಾಡು ನಿನ್ನ. ಈಗ ಪೂಜೆ ನಡೀತೀವಿ ಹೊರಡೆ. ಬರಪ್ಪ ಒಳಗೆ ಏನಾಗಲ್ಲ.
ಹೇಳಪ್ಪ ಸ್ವಲ್ಪ ನಾಚ್ಕೋತೀರಪ್ಪ ನಿಮ್ಮ ಮನೆ ಹೇಳಕ್ಕೆ. ನಾಳೆ ಬೆಳಗ್ಗೆ ಮಾಡ್ಕೊಳ್ರಿ ಬೇಡ. ಏನಕ್ಕೆ ಏನು ಇವಾಗ ಜನ ಕ್ಯಾಂಡಿಡೇಟ್ ಇರಲಿ. ಕಟ್ಕರ್ ಕಟ್ಕರ್ ನಿನ್ ರೂಮ್ ಇದು ಓಪನ್ ಆಗತ್ತೆ ಹಿಡನ್ ಡೋರ್ ಅದು. ತರುಣ ನಿನ್ ರೂಮ್ ಇದು ಮೇಲೆ ಇದು ಹಬ್ಬ ಬಂದು ಸೇಮ್ ಹೋಟೆಲಿಗೆ ಕ್ಲಿಪ್ ಹೋಗಿದ್ವಲ್ಲ ಹಂಗೆ ಇತ್ತು. ಹೋಗೆ 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 ತುಂಬ ಹೋಗೆ ಕುಚಿದು ಯಾಕಪ್ಪ ಏನಾಯ್ತಪ್ಪ ಯಾಕೆ ಸೋಮಣ್ಣ ಏನಾಯ್ತು ಫುಲ್ಲು ಬ್ಲ್ಯಾಂಕ್ ಅವ್ರ ಫ್ರೆಂಡ್ ನೋಡ್ಬಿಟ್ಟು ಅಡು ಬಂದ್ಬಿಡ್ತು ತುಂಬ. ಏಯ್ ಬಾಲ್ಕನಿ ಏನು ಗುರಿದು ಇಲ್ಲಿ ನೀನು ನಿನ್ ತಮ್ಮನ ಕಟ್ಟು ಬೈ ಏನಿದು ಹಿಂಗೆ ಇಟ್ಕೊಂಡಿದ್ದೀರಾ? ಈಗ ಗಿಫ್ಟ್ನ ಅನ್ಬಾಕ್ಸ್ ಮಾಡಿಸ್ಬೇಕು ಅಲ್ವಾ? ಅವ್ರ ಮನೆ ಅನ್ಬಾಕ್ಸ್ ಮಾಡಬೇಕು. ನಡೀರಿ 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 ನಡಿ ಸೋಮಣ್ಣ ನೋಡಿ. ಈಗ ಅವ್ರ ಮನೆಯವ್ರ ಕೈಲಿ ಗಿಫ್ಟ್ನ ಅನ್ಬಾಕ್ಸ್ ಮಾಡಿಸಿ ರಿಯಾಕ್ಷನ್ ನೋಡ್ಬೇಕು. A few moments later. ಅಲ್ಲ ಐಸಿನ ತರಬೇಕಾ ಶಿವಮೊಗ್ಗ ಹುಷಾರಾಗಿ. ಆಮೇಲೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಗೃಹಪ್ರವೇಶದ ಮನೆನ ಇನ್ನೊಂದ್ಸಲ ಗ್ಲಿಮ್ಸ್ ತಗೊಂಡು ವಾಪಸ್ ನಮ್ಮ ರೂಮ್ ಕಡೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸಿಗ್ತೀನಿ. ಟೇಕ್ ಕೇರ್.